ಅಂದ್ರೆ ಎಲ್ಲಿ ಬರುತ್ತಲ್ಲ ಸಾಕಂತ ಬಸ್ ಬಿಡಿ ಅವ್ರೇನಪ್ಪ ಅವರೊಬ್ಬನ ಅಪ್ಪಾಜಿ ಒಬ್ಬರು ಅಷ್ಟೇ ಸರ್. ಬಸ್ ಫ್ರೀ ಅಲ್ವ ಈಗ ಅದಕ್ಕೆ ಒಬ್ರು ಬಂದು ನೀಟಾಗಿ ಮಾಡಿ ಹೇಳಿದ ಅಷ್ಟೇ ಮಾಡ್ಬೇಕಮ್ಮ. ಬೇರೆಲ್ಲ ನಾವು ಬಂದು ಮನೆ ಮಾಡಕ್ಕಾಗಲ್ಲ ಬಿಟ್ಬಿಟ್ಟಿದ್ದೀವಿ. ಹೇಳಿಲ್ಲ ನನಗೆ ಬೇರೆ ಬಿಟ್ಟು ಸಾಕ. ಏನು ಸಿಗ್ತಾ ಹಾಂ ಏನು ಸಿಗ್ತಾನಪ್ಪ ಹೇಳ ಹೊತ್ಕೊಂಡು ಯಾರು ಹೋಗಲ್ಲ ತಮ್ಮಯ್ಯ. ನೀನು ತಮ್ಮ ಆರಾಮಾಗಿರು, ನಿಮ್ಮದೇ ಹೋಗು. ಒಳ್ಳೆ ಜೀವನ ಸಿಕ್ಕಲಿ ನಿಮಗೆ ಆಯ್ತಾ. ನಿಮ್ಮದೇ ಬಾಳಿ. ಆಮೇಲೆ ಸಾಲ ಮಾಡ್ದಂಗೆ ಬಾಳಿ ದಯವಿಟ್ಟು. ಹಾಗಂದ್ರೆ ಜೀವನ ಮುಂದೆ ಬರೋದು ಅಂತಮ್ಮ. ನಾನು ಈ ಚೀಟ್ ದುಡ್ಡು ಏನು ಗೊತ್ತಿಲ್ಲ ನನಗೆ. ಗಾಯ ಆಗಿ ಕಿಡ್ನಿ ಇನ್ಸ್ಪೆಕ್ಷನ್ ಲಂಗ್ಸ್ ಇನ್ಸ್ಪೆಕ್ಷನ್ ಆಗಿತ್ತು ಅವ್ರಿಗೆ. ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿದ್ವಿ. ಅಲ್ಲಿ ಡಾಕ್ಟ್ರು 50% ಅಷ್ಟೇ ಹೇಳಿದ್ರು, ಬದುಕ್ತಾರೆ ಇಲ್ಲ ಅಂತ ಹೇಳಿದ್ರು. ನಾನು ನಿಮ್ಮ ಬ್ರದರ್ಗೆ ಫೋನ್ ಮಾಡಿ ಹೇಳಿದೆ. ನಾನು ತುಂಬ ಸಲ ಇಲ್ಲಿ ಬಂದು ಹೋಗಿದ್ದೆ. ಇಲ್ಲ ಹೇಳಪ್ಪ ಕಲೆಕ್ಷನ್ ಬಿಡ ಇರಲಿ. ಟೈಮ್ ಅನ್ನೋದು ಎಂಥ ಮನುಷ್ಯನಿಗೆ ಕೇಳಗಲ್ಲ ಬರುತ್ತೆ. ನಾನೇ ಒಂದು ಟೇಷನ್ಗೆ ಹೋಗ್ಬಂದಿನಿ. ನಿಂತ್ಕೊಂಡಿದ್ದಿಂಗೆ ಏನು ಗೊತ್ತಾ, ಯಾರು ಕಾಲ್ತಿ ರೆಡಿ ಮಾಡಿದ್ದು ಚಂದ ಕೊಟ್ಟಿದ್ದು ಗಂಡ ಹೆಂಡ್ತು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರು ಮುಟ್ಟಲ್ಲ. ಈಗ ನಾನು ಜಲ್ದಿ ಬಿಡಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ 3 ಸರಿ ಬರ್ತಾರೆ, ಕಾಲು ತಿಕ್ಬಿಡ್ತೀನಿ. ಅವಳು ಗಂಡ ಬರಲ್ಲ. ಫೋನ್ ಮಾಡಿದ್ವಿ, ನಮ್ಮ ಬ್ರದರ್ಗೆ ಫೋನ್ ಮಾಡಿ ಹೇಳಿದ್ವಿ. ಅವರು ಅರ್ಕೆ ಮಾಡ್ಕೊಂಡು ನಾನು ಇಲ್ಲಿ ತುಂಬ ಸಲ ಬಂದು ಹೋಗಿದ್ದೀನಿ. ಕುಂಕುಮ ಎಲ್ಲ ಹಾಕಿ ತೇರ್ ತಗೊಟ್ಟಿದ್ದೆ. ಐಸಿಯುಲಿ 28 ದಿನ ಇದ್ದರು. ಒಂದು ಕಡೆ ಇನ್ನೊಂದು ಕಡೆ 10 ದಿನ ಇದ್ದರು. ಹುಷಾರಾಗಿ ಕರ್ಕೊಬಂದ್ವಿ ಮನೆಗೆ. ಹೇಳಿದ್ವಿ ಕರ್ಕೊಬಂದ್ಮೇಲೆ ಅಂದಾನ ಮಾಡಿಸ್ತೀವಿ. ನಿಮ್ಮ ತಾಯಿ ಯಾರು? ಅಮ್ಮನ ಅಮ್ಮ ಇದ್ದಾರೆ. ಒಂದು ನಂತರ ಕೊಡಿ, ಒಂದು ಸ್ಯಾರಿ ಕೊಡಿಲ್ಲ ಅಮ್ಮಗೆ. ಅಮ್ಮಗೆ ಇವರು ನಮ್ಮ ಅಣ್ಣನ ಏನು ಸಮಾಚಾರ? ಚೆನ್ನಾಗಿದ್ದಾನೆ. ಅದೇ ಭಾರತ ನಿಮಗೆ ಕೊಡ್ತೀನಿ, ಬೇರೆ ಯಾರು ಕೊಡಲ್ಲ. ಇವರೆಲ್ಲ ಬೇಡ ಹೇಳೋದೆ. ಇಲ್ಲ ನಿಮ್ಮ ತಾಯಿ ಎಲ್ಲಿದ್ದಾರೆ? ಅತ್ತಿ ನಿಮಗೆ ಕೊಟ್ಬಿಡ್ತೀನಿ. ಒಂದು ತಾಯಿ ಬಂದು ಕೊಟ್ಬಿಡಪ್ಪ. ಸರಿ ಅಂತರ ಹಾಕಿದ್ದೀರಾ ನೀವು ಅಮ್ಮಗೆ ಅಂತ ಕೊಡಿ. ಒಂದು ಇದು ಹಣ ಬೇಡ ಆಯ್ತಪ್ಪ. ಬಿಡ ಇರಲಿ. ಬಟ್ಟೆ ಕಿತ್ಕೊಂಡು ಒಂದು ತಾಯಿ ಇತ್ತಲ್ಲ, ಮಗು ಮಾತಾಡಲ್ಲ ಅಂತ ಅಮ್ಮ ಇಲ್ಲಿ ಬರ್ರಿ. ಇಲ್ಲಿ ಗುಡ್ಡಪಾಳೆ ಮಕ್ಕಳು ಹತ್ರ ಕೇಳ್ಬೇಕ್ರೆ ಸರಿ ಗೊತ್ತಿ. ಪೂಜೆ ಮಗಳು ಅಲ್ಲಿ ನಾನು ಹೋಗೋದು. ಅದಕ್ಕೆ ನಾಳೆ ಪ್ಲಾನ್ ಮಾಡ್ತೀನಿ. ಏನು ಗೊತ್ತಾ, ಯಾರ ಅಂದಾಶ್ರಮಕ್ಕೆ ಹೋಗ್ತೀವಿ.